ಪಂಜಾಬ್ ವರ್ಸಸ್ ರಾಜಸ್ಥಾನ್ ವಿರುದ್ಧ ನಡೆದಂತ ಈ ಒಂದು ಮ್ಯಾಚ್ ಬಿಗ್ ಟಾರ್ಗೆಟ್ ಕೊಟ್ಟಿತ್ತು ರಾಜಸ್ಥಾನ ಪಂಜಾಬ್ಗೆ. ಈ ಒಂದು ಟಾರ್ಗೆಟ್ ಚೇಂಜ್ ಮಾಡೋಕೆ ಆಗದೆ ಪಂಜಾಬ್ ತಂಡ ಸೋತಿದೆ ಫ್ರೆಂಡ್. ಟೋಟಲ್ ಆಗಿ ಫಸ್ಟ್ ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ ತಂಡ ಸಂಜು ಸ್ಯಾಮ್ಸಂಗ್ ಜೈಸ್ವಾಲ್ ಆಟ 50+ ರನ್ ಪಾರ್ಟ್ನರ್ಶಿಪ್ ಜೊತೆ ಆಟ ಆಯಿತು. ಇವರ ಒಂದು ಬ್ಯಾಟಿಂದ ಚೆನ್ನಾಗಿರುವಂತ ರನ್ ಬರ್ತಾ ಇತ್ತು. 38 ರನ್ ಮಾಡಿ ಸಂಜು ಸ್ಯಾಮ್ಸಂಗ್ ಔಟ್ ಆದ್ರೆ, ಆಮೇಲೆ ಬಂದ ರಿಯಾನ್ ಪರಾಗ್ ಹಾಗೆ ಜೈಸ್ವಾಲ್ ಆಟ ಚೆನ್ನಾಗಿರೋಂತ ಇನ್ನಿಂಗ್ಸ್ ಕಟ್ಟಿದ್ರು ಫ್ರೆಂಡ್. ಟೋಟಲ್ ಆಗಿ 67 ರನ್ ಮಾಡಿ ಜೈಸ್ವಾಲ್ ಔಟ್ ಆದ್ರೆ, ಆಮೇಲೆ ಬಂದ ನಿತೇಶ್ ರಾಣಾ 12 ಇವರು ಸೇರ್ಕೊಂಡು ಟೋಟಲ್ ಆಗಿ 43 ರನ್ ಮಾಡಿ ನಾಟ್ ಔಟ್ ಆಗಿದ್ರು ರಿಯಾನ್ ಪರಾಗ್ ಅವರು. ಟೋಟಲ್ ಆಗಿ ರಾಜಸ್ಥಾನ 205 ರನ್ನು ಟಾರ್ಗೆಟ್ ಕೊಟ್ಟಿತ್ತು ಪಂಜಾಬ್ ತಂಡಕ್ಕೆ ಫ್ರೆಂಡ್. ಟೋಟಲ್ ಆಗಿ 205 ರನ್ ಟಾರ್ಗೆಟ್ ಚೇಂಜ್ ಮಾಡೋಕೆ ಬಂದ ಪಂಜಾಬ್ ತಂಡ ಯಾವ ಒಂದು ಬ್ಯಾಟ್ಸ್ಮನ್ಸ್ ಕೂಡ ಕರೆಕ್ಟ್ ಆಗಿ ನಿಂತ್ಕೊಳ್ಳಿಲ್ಲ ಫ್ರೆಂಡ್. ಟೋಟಲ್ ಆಗಿ ಅವರು ಇವರು ಪ್ಲೇವಿನ್ಗೆ ಹೋಗ್ತಾ ಇದ್ದಾರೆ. ಅದರಲ್ಲಿ ಇಬ್ಬರು ಚೆನ್ನಾಗಿ ಆಡಿದ್ರು. ನೆಹಲ್ 62, ಮ್ಯಾಕ್ಸ್ವೆಲ್ 30 ಬಿಟ್ರೆ ಇನ್ಯಾರು ಕೂಡ ಅಂತ ಬ್ಯಾಟಿಂಗ್ ಪ್ರದರ್ಶನ ಕೊಡಲಿಲ್ಲ. ಟೋಟಲ್ ಆಗಿ ಈ ಒಂದು ಟಾರ್ಗೆಟ್ 55 ರನ್ 155 ರನ್ ಮಾಡಿದ್ರು ಅಷ್ಟೇ. ಇದರಿಂದ 50 ರನ್ ಇಂದ ಹೀನಾಯ ಸೋತಿದೆ ಪಂಜಾಬ್ ತಂಡ ಫ್ರೆಂಡ್. ಟೋಟಲ್ ಆಗಿ ಪಂಜಾಬ್ ತಂಡ ಯಾವುದೇ ಒಂದು ಮ್ಯಾಚ್ ಸೋತಿದ್ದಿಲ್ಲ. ಈ ಒಂದು ಮ್ಯಾಚ್ ಸೋಲೋ ಮೂಲಕ 2 ಮ್ಯಾಚ್ ಗೆದ್ದು 1 ಮ್ಯಾಚ್ ಸೋತಿದೆ. ಟೋಟಲ್ ಆಗಿ ರಾಜಸ್ಥಾನ ತಂಡ ಸ್ವಲ್ಪ ಈಗ ಚೇತರಿಸಿಕೊಂತಾ ಇದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ನಲ್ಲಿ ಪ್ರಮುಖ 3 ವಿಕೆಟ್ ತೆಗೆದ ಆರ್ಚರ್ ಹಾಗೆ 9 ವಿಕೆಟ್ ಕಳ್ಕೊಂಡಿತ್ತು ಪಂಜಾಬ್ ತಂಡ. ಇಲ್ಲಿ ಯಾರೋ ಒಂದು ಬ್ಯಾಟ್ಸ್ಮನ್ಸ್ ಕೂಡ ಕ್ಲಿಕ್ ಆಗ್ಲಿಲ್ಲ ಪಂಜಾಬ್ ತಂಡಕ್ಕೆ. ಹಾಗಾಗಿ ಈ ಒಂದು ಮ್ಯಾಚ್ ಹೀನಾಯವಾಗಿ ಸೋಲೋ ಸನಿಯಾಗಿ ಬಂತು. 50 ರನ್ ಇಂದ ಸೋತಿದೆ. ಇದ್ರ ಮೂಲಕ ಪಂಜಾಬ್ ತಂಡದ ಸ್ವಲ್ಪ ರನ್ ರೇಟ್ ಡೌನ್ ಆಗುವಂತ ಲಕ್ಷಣಗಳು ಕಾಣ್ತಿರ್ಬೋದು ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಅನಾಲಿಸಿಸ್ ನಿಮ್ಮ ಮುಂದೆ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ನಿಮ್ಗೆ ಅನ್ಸುತ್ತಾ ಕಮೆಂಟ್ ಮೂಲಕ ತಿಳಿಸಿ ಅಂತ ಈ ವಿಡಿಯೋಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ತಿಳಿಸಿ ಬಾಯ್.